Hi friends, welcome back to my YouTube channel All is Well Blogger Kannada and Tulu Vlog. The night is young, we go, it's strong till dawn. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮನೆಯಲ್ಲೇ ರುಚಿಯಾದ ಮೋದಕ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಈ ಮೋದಕ ಗಣೇಶ ದೇವರಿಗಂತೂ ತುಂಬಾನೇ ಇಷ್ಟವಾದ ಪ್ರಿಯವಾದ ತಿಂಡಿ ಅಂತಾನೆ ಹೇಳ್ಬೋದು. ಸೊ ಅದನ್ನು ನಾನು ಮನೆಯಲ್ಲಿ ಯಾವ ತರ ಮಾಡಿದೆ ಅನ್ನೋದನ್ನು ನಿಮ್ ಜೊತೆ ಶೇರ್ ಮಾಡ್ಬೇಕಂತೇಳಿ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡುವ. ಮೊದಲಿಗೆ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ. ಇದು ಇವಾಗ ಬಿಸಿ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ. ಒಂದು ಹಾಫ್ ಸ್ಪೂನ್ ಸಾಕು. ಈ ತುಪ್ಪ ಬಿಸಿ ಆಗ್ತಿರ್ಬೇಕಾದ್ರೆ ಅರ್ಧ ಸ್ಪೂನ್ ಆಗುವಷ್ಟು ಪಾಪಿ ಸೀಡ್ಸ್ ಹಾಕ್ತಾ ಇದ್ದೀನಿ. ಪಾಪಿ ಸೀಡ್ಸ್ ಅಂದ್ರೆ ಗಸಗಸೆ ಅಂತ ಹೇಳಿ ಗೊತ್ತಿರಬಹುದು ನಿಮ್ಗೆ. ಸೊ ಅದನ್ನು ಹಾಕಿದ್ದೀನಿ. ಇದು ಇವಾಗ ಪಾಪಿ ಸೀಡ್ಸ್ ಬಿಸಿ ಆಗಿದೆ. 3/4 ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡುವ. ಇದು ಸ್ವಲ್ಪ ಬಿಸಿ ಆಗ್ತಿರ್ಬೇಕಾದ್ರೆ ಇಲ್ಲಿ 3/4 ಕಪ್ ತೆಂಗಿನ ತುರಿ ತಗೊಂಡಿದ್ದೀನಲ್ವಾ, ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು 4-5 ಎಸಳು ಏಲಕ್ಕಿ ಹಾಕೊಂಡಿದ್ದೀನಿ. 5 ಎಸಳು ಲವಂಗನ ಹಾಕೊಳ್ತಾ ಇದ್ದೀನಿ. ಗ್ಯಾಸ್ ಉರಿನ ಆದಷ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನು ಬಿಸಿ ಮಾಡಬೇಕು. ಹಾಗೆ ಒಂದು ಅರ್ಧ ಕಪ್ ಅಲ್ಲಿ ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ. ಇದು ಮೋದಕ ಒಳಗಡೆ ಸ್ಟಫಿಂಗ್ ಮಾಡೋದು. ಸೊ ಈ ಹೂರ್ಣನ ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡುವ. ಇದು ತಣ್ಣಗೆ ಆದ್ಮೇಲೆ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಗಿರ್ರ ಅಂತೇಳಿ ಸೌಂಡ್ ಮಾಡಿದ್ರೆ ಸಾಕು. ರುಬ್ಕೊಂಡ್ ಬರ್ಬೇಕು. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಇದ್ದೀನಿ. 7-8 ಎಸಳು ಬಾದಾಮು, ಒಣ ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನೆಲ್ಲ ಡ್ರೈ ಫ್ರೂಟ್ಸ್ ಯಾವ್ದೆಲ್ಲ ಇದೆ ನೋಡಿ ಹಾಕೋಬಹುದು. ನಿಮ್ಗೆ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಇಷ್ಟು ಬಿಸಿ ಆದ್ರೆ ಸಾಕು. ಸ್ಟವ್ ಆಫ್ ಮಾಡ್ಕೊಳ್ಳುವ. ಇದು ತಣ್ಣಗೆ ಆದ್ಮೇಲೆ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂತಾರು. ಈಗ ಹೂರಣ ತಣ್ಣಗೆ ಆಗುವಷ್ಟರಲ್ಲಿ ಇದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳುವ. ಇಲ್ಲಿ ನಾನು 2 ಲೋಟ ನೀರು ತಗೊಂಡಿದ್ದೀನಿ. ಸ್ವಲ್ಪನೇ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು. ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ. ಇದು ಇವಾಗ ನೀರು ಕುದಿತಾ ಇದೆ. ನಾನು ಯಾವ ಲೋಟದಲ್ಲಿ ನೀರು ತಗೊಂಡಿದ್ದೆ ನೋಡಿ, ಅದೇ ಲೋಟದಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅಂದ್ರೆ ನಾನಿಲ್ಲಿ 2 ಕಪ್ ಅಂತ ಹೇಳಿ ಮೊದಲಿಗೆ ಹೇಳಿದೆ. ಇಲ್ಲ, 1 ಕಪ್ ನೀರು ಹಾಕಿದ್ದೀನಿ. ಹಾಗೆ 1 ಕಪ್ ನೀರಿಗೆ 1 ಕಪ್ ಆಗುವಷ್ಟು ಹಿಟ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದು ಸ್ವಲ್ಪನೂ ಗಂಟು ಕಟ್ಟಬಾರ್ದು. ಸ್ವಲ್ಪ ಹೊತ್ತು ಇದರಲ್ಲಿ ಗಂಟು ಕಟ್ಟದ ಹಾಗೆ ನಾವು ಬೇಯಿಸುವ. ಹಾಗೆ ಇವಾಗ ಸ್ವಲ್ಪ ತುಪ್ಪನ ಇವಾಗ ಸೇರಿಸ್ಕೊಳ್ಳಿ. ಚೆನ್ನಾಗಿ ಇದರಲ್ಲಿ ಇದು ಮಿಕ್ಸ್ ಆಗಬೇಕು. ನೋಡಿ, ಈ ಅದಕ್ಕೆ ಬರಬೇಕು. ಅಂದ್ರೆ ಸ್ವಲ್ಪನೂ ಅಂಟಬಾರ್ದು ಹಿಟ್ಟು. ಹಾಗೆ ಒಂದು 5 ನಿಮಿಷ ಹಂಗೇನೆ ಮುಚ್ಚಿಡುವ. ನೋಡಿ, ಕೈಗೆ ಅಂಟ್ತಾ ಇಲ್ಲ, ನೋಡ್ಬೋದು ನೀವು. ಒಂದು 3 ನಿಮಿಷ ಹಾಗೇನೆ ಬೇಯ್ತಾ ಇರ್ಲಿ. ಇವಾಗ 3 ನಿಮಿಷ ಆದ್ಮೇಲೆ ನಾನು ಮುಚ್ಚಳನ ತೆಗಿತಾ ಇದ್ದೀನಿ. ನೋಡ್ಬೋದು ನೀವು. ನೋಡಿ ಯಾವ ಅದಕ್ಕೆ ಬಂದಿದೆ ನೋಡಿ.
ಫುಲ್ಲು ಬೆಂದಿದೆ. ಇದು ಇಷ್ಟ ಆದ್ರೆ ಸಾಕು. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳುವ. ಇದು ಇವಾಗ ಬಿಸಿಯಾಗಿದೆ. ಇದು ಬಿಸಿಯಾಗಿದೆ, ಇದು ಆಗಿದೆ ಅಂತ ಹೇಳಿ ನೀವು ಈ ಥರನೇ ಬಿಟ್ಟರೆ ಅದು ಇನ್ನೂ ಗಟ್ಟಿ ಆಗ್ತದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಒದ್ದೆ ಬಟ್ಟೆಯನ್ನು ಮಾಡಿಕೊಂಡು ಆ ಹಿಟ್ಟಿನ ಮೇಲೆ ಹಾಕಿಡಬೇಕು, ಗೊತ್ತಾಯ್ತಾ? ನಂತರ ನಾವು ಮೋದಕನ ರೆಡಿ ಮಾಡ್ಕೋಬೇಕು ಒಂದು 2 ನಿಮಿಷ ಬಿಟ್ಟು. ಇವಾಗ ಈ ಬಟ್ಟೆಯನ್ನು ಸುತ್ತಿದ್ದು ತೆಗಿತಾ ಇದ್ದೀನಿ. ಅಂದರೆ ಅದು ಜಾಸ್ತಿ ನಮಗೆ ಇದಾಗಬಾರ್ದು ನೋಡಿ. ಈ ಅದಕ್ಕೆ ಬರಬೇಕು ನೋಡಿ. ಬಿಸಿ ಇರುವಾಗಲೇ ಇದನ್ನು ಒಂದೊಂದು ಮಾಡಬೇಕು. ಈ ತರ ನಾವು ಈ ಹದಕ್ಕೆ ಪಿಂಡಿ ಟೈಪ್ ತರ ಎಲ್ಲ ಮಾಡಬೇಕು. ಈ ತರ ಒಂದೊಂದಾಗಿ ನಾವು ನೋಡಿ. ಒಂದು ಚೂರು ಅಂಟ್ತಾ ಇಲ್ಲ ಕೈಗೆ. ನಾನು ಹೇಳಿದೆ ಅಲ್ಲ, ನಾವು ಮಾಡಿದ ತಕ್ಷಣ ಹಾಗೆ ಬಿಟ್ರೆ ಫುಲ್ಲು ಗಟ್ಟಿಯಾಗಿ ಹೋಗ್ತದೆ. ಇದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ, ಫುಲ್ಲು ಸಾಫ್ಟ್ ಆಗಿ ಬಂದಿದೆ. ಇವಾಗ ಎಲ್ಲ ನಾನು ಉಂಡೆ ಕಟ್ಟಿದ್ದೀನಿ. ಇದು ಮೋದಕ ಮಾಡೋ ಮಿಷಿನ್ ಇದೆ. ಸೊ ಅದರಲ್ಲಿ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ತೀನಿ. ಅಂದ್ರೆ ಎಣ್ಣೆ ಯಾಕೆ ಹಾಕೋದಂತ ಹೇಳಿದ್ರೆ ಹಿಟ್ಟು ಇದಕ್ಕೆ ಅಂಟ್ಕೋಬಾರ್ದು ಅಂತ ಹೇಳಿ. ಇದೀಗ ಸ್ಟಫಿಂಗ್ ಮಾಡುವ. ಇದಕ್ಕೆ ಇದು ಇವಾಗ ನೋಡಿ ಎಣ್ಣೆ ಹಾಕಿದ್ದೀನಿ. 2 ಬದಿಗೂ ಎಣ್ಣೆ ಹಾಕಿ ಇದನ್ನು ಮುಚ್ಚಬೇಕು. ಉಂಡೆಯನ್ನು ಇದರ ಒಳಗಡೆ ಹಾಕಬೇಕು ನೋಡಿ. ಈ ತರ ನಿಮ್ಗೆ ಯಾವ ಹದಕ್ಕೆ ಉಂಡೆ ಬೇಕು ಆ ಹದಕ್ಕೆ ಉಂಡೆಗಳನ್ನು ಮಾಡಬೇಕು. ಮಾಡಿ ನೋಡಿ ಈ ತರ ನೋಡಿ, ಈ ತರ ಸ್ಟಫ್ ಮಾಡ್ಬೇಕು. ಇದರ ಒಳಗೆ ಕರೆಕ್ಟ್ ಆಗಿ ಅದು ಸ್ಟಫಿಂಗ್ಗೆ ಬಂದು ಕುತ್ಕೊಳ್ಳುತ್ತೆ. ನಂತರ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂತಹ ಹೂರಣ ಇದೆಯಲ್ಲ, ಈ ಹೂರಣ ಇದರ ಒಳಗಡೆ ಸೇರಿಸ್ಕೋಬೇಕು. ಸ್ವಲ್ಪ ಇನ್ನು ಸ್ಟಫ್ ಮಾಡಬೇಕು. ಇದರಲ್ಲೇ ತೆಗೆದು ಸ್ವಲ್ಪ ಸ್ಟಫ್ ಮಾಡಿದ್ರೆ ಆಯ್ತು ನೋಡಿ. ಈ ತರ ಸ್ಟಫ್ ಮಾಡಿ ಆದ್ಮೇಲೆ ಇದನ್ನು ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಚೂರು ಅಂಟಿಲ್ಲ ನೋಡಿ. ಇದೇ ತರ ಮಾಡ್ಬೇಕು. ಎಲ್ಲಾ ಮೋದಕನು ಇದೇ ಶೇಪ್ ಅಲ್ಲಿ ಮಾಡ್ತಾ ಹೋಗ್ಬೇಕು. ಇದ್ರೆ ನಮ್ಗೆ ಕೈಯಲ್ಲಿ ಕೂಡ ಮಾಡಬಹುದು. ಕೈಯಲ್ಲಿ ನೋಡಿ ಈ ತರ ಮಾಡಿ ಈ ಹದಕ್ಕೆ ಲಟ್ಟಿಸ್ಕೊಂಡು ಹೀಗೆ ಬಕೆಟ್ ತರ ಮಾಡ್ಬೇಕು ನೋಡಿ. ಅಂದ್ರೆ ನಾವು ಹಿಟ್ಟನ್ನು ಲಟ್ಟಿಸುವಾಗ ಕರೆಕ್ಟ್ ಅದಕ್ಕೆ ಹಿಟ್ಟನ್ನು ಲಟ್ಟಿಸ್ಬೇಕು. ಆವಾಗ ನಮ್ಗೆ ಯಾವ ಟೈಪ್ಗೆ ಬೇಕಾದ್ರೂ ಮಾಡ್ಕೋಬಹುದು ನಾವು ಮೋದಕನ. ಇದು ನೋಡಿ ಅಂತೆ ನಾನು ಕೈಯಲ್ಲೇ ಮಾಡಿರೋದು. ಇದಕ್ಕೆ ಇವಾಗ ನಾನು ಹೂರಣ ಹಾಕ್ತೀನಿ. ಹೂರಣ ಹಾಕಿ ಅದನ್ನು ಹಾಗೇನೆ ನೋಡಿ ಈ ತರನೇ ಕ್ಲೋಸ್ ಮಾಡಬೇಕು. ನೋಡಿ ಇದು ನಾವು ಕೈಯಲ್ಲಿ ಮಾಡಿರೋ ಮೋದಕ. ಅದಕ್ಕೆ ನಾವು ಶೇಪ್ ಮಾಡಬಹುದು ನೋಡಿ ಈ ತರ. ಸೊ ಮೋದಕ ಇಸ್ ರೆಡಿ. ನೋಡಿ ಫ್ರೆಂಡ್ಸ್, ಎಲ್ಲ ಮೋದಕನು ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ಟೀಮ್ ಮಾಡಬೇಕು. ಅಂದ್ರೆ ಕೆಲವು ಮೋದಕನ ನಾವು ಫ್ರೈ ಮಾಡ್ಕೋಬಹುದು, ಬಟ್ ಇದು ಸ್ಟೀಮ್ ಮಾಡೋದು ನಾನು ಮೋದಕನ ಇವತ್ತು ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಇದನ್ನು ಸ್ಟೀಮ್ ಯಾವ ತರ ಮಾಡ್ಕೊಳ್ತೀನಿ ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ನಾನೊಂದು ಅರ್ಧದಷ್ಟು ನೀರು, ಅರ್ಧ ಕೂಡ ಇಲ್ಲ, 1/4 ಭಾಗದಷ್ಟೊಂದು ನೀರು ಹಾಕಿದ್ದೀನಿ. ಇದು ಇವಾಗ ಬಿಸಿ ಆಗ್ಲಿ. ಹಾಗೆ ಅದ್ರ ಮೇಲೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ ನೋಡಿ. ಅದ್ರ ಮೇಲೆ ಬಾಳೆ ಎಲೆಯನ್ನು ಇಟ್ಕೊಳ್ತಾ ಇದ್ದೀನಿ. ಇವಾಗ ಬಿಸಿ ಆಗ್ಲಿ. ಹಾಗೆ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಡುವ. ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಇದನ್ನು ಬೇಯಿಸಿದ್ರೆ ಸಾಕು, ಮೋದಕ ರೆಡಿ ಆಗುತ್ತೆ. ಇದು ಇವಾಗ ಬಿಸಿ ಆಯ್ತು ನೋಡಿ. ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಸವರ್ತೀನಿ ಈ ಬಾಳೆ ಎಲೆಗೆ. ಈಗ ಒಂದೊಂದೇ ಮೋದಕನ ನಾನು ಇಡ್ತಾ ಹೋಗ್ತೀನಿ ನೋಡಿ.
ಒಂದು 10 ನಿಮಿಷ ನಾವಿದನ್ನು ಬೇಯಿಸ್ಕೋಬೇಕು ಅಷ್ಟೇ. ಇದು ಇವಾಗ ಬೇಯ್ತಾ ಇರ್ಲಿ, ಹಾಗೆ ಮುಚ್ಚಳನ ಮುಚ್ಚಿಡುವ. ಇಲ್ಲಿ ನೋಡಿ ಫ್ರೆಂಡ್ಸ್, ಕೊನೆಯದಾಗಿ ಸ್ಟೀಮ್ ಮಾಡಿಟ್ಟಿರುವಂತಹ ಈ ಮೋದಕ ಯಾವ ರೀತಿ ಬಂದಿದೆ ಅಂತೇಳಿ ನಿಮ್ಗೇನೆ ಗೊತ್ತಾಗ್ಬೋದು. ಸಾಫ್ಟ್ ಕೂಡ ಆಗಿ ಬಂದಿದೆ ಗೊತ್ತಾ, ತುಂಬಾ ಸಾಫ್ಟ್ ಆಗಿ ಕೂಡ ಬಂದಿದೆ. ನಿಮ್ಗೂ ಈ ವಿಡಿಯೋ ಇಷ್ಟ ಆಯ್ತಾ? ಸೊ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಆಯ್ತಾ. ಹಾಗೆ ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಐಡಿಯಲ್ಲಿ ಇನ್ನು ಯಾರು ನನ್ನನ್ನು ಫಾಲೋ ಮಾಡ್ತಿಲ್ಲ ನೋಡಿ, ಪ್ಲೀಸ್ ಈ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲೂ ಕೂಡ ಬಂದು ನನ್ನನ್ನು ಸಪೋರ್ಟ್ ಮಾಡಿ. ಸೊ ನಾನು ಅಂಟಿಲ್ ದೆನ್ ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್. ನಾನು ಸ್ಪೆಷಲ್ ಆಗಿ ಇವತ್ತು ಮೋದಕ ಮಾಡಿದ್ದೆ ಅಲ್ವಾ, ಸೊ ಅದರ ಟೇಸ್ಟ್ ಹೇಗಿದೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಹತ್ರ ಕೇಳ್ತೀನಿ. ಹಸ್ಬೆಂಡೇ ನನಗೆ ಹೆಲ್ಪ್ ಮಾಡಿದ್ದು ಮೋದಕ ಮಾಡ್ಲಿಕ್ಕೆ, ಅವರೇ ಮಾಡಿರೋದು. ಸೊ ಟೇಸ್ಟ್ ನೋಡಿ ಹೇಳಿ ಹೇಗೆ ಇದೆ ಅಂತ. ಅವರಿಗೆ ಮಾತೇ ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆಯಂತೆ ಮೋದಕ. ಸೊ ನೀವು ಕೂಡ ಹಾಗಾದ್ರೆ ಮನೆಯಲ್ಲಿ ಟ್ರೈ ಮಾಡಿ ಆಯ್ತಾ.